ನಮಸ್ತೆ. 9/6/2025 ಸೋಮವಾರ ಶುಕ್ಲ ಪಕ್ಷ. ಈ ದಿನದ ವಿಶೇಷಗಳನ್ನ ನೋಡೋಣ. ತ್ರಯೋದಶಿ ತಿಥಿ ಇದೆ. ತ್ರಯೋದಶಿ 9:36 ಬೆಳಗ್ಗೆವರೆಗೂ. ಆಮೇಲೆ ಬರುವಂಥದ್ದು ಚತುರ್ದಶಿ. ಆಮೇಲೆ ಹುಣ್ಣಿಮೆ ತಿಥಿ ಬರುತ್ತದೆ. ಅಂದರೆ ಇದು ಶುಕ್ಲ ಪಕ್ಷ, ಅಂದರೆ ಬೆಳೆಯುವ ಚಂದ್ರ, ಹಂಗಾಗಿ ಶುಭ ತಿಥಿ, ಒಳ್ಳೆಯ ಕಾರ್ಯಗಳನ್ನ ಮಾಡ್ಬೋದು. ಆದರೂ ಇವತ್ತಿನ ನಕ್ಷತ್ರ ವಿಶಾಖ ನಕ್ಷತ್ರ, ರಾಕ್ಷಸಗಣ. ಈ ನಕ್ಷತ್ರದಲ್ಲಿ ಮುಹೂರ್ತ ಕಾರ್ಯಗಳು, ಶುಭ ಕಾರ್ಯಗಳಿಲ್ಲ. ಗೃಹ ಪ್ರವೇಶ, ಮದುವೆ ಮುಂತಾದ ಕಾರ್ಯಗಳು ಈ ನಕ್ಷತ್ರದಲ್ಲಿ ಮಾಡುವಂತಿಲ್ಲ. ಇದು ಬರೀ 50% ಮಾತ್ರನೇ ಶುಭವಾಗಿದೆ. ಮರಣವೂ ಮಿತ್ರವೂ ಕೂಡಿ ಬಂದಿದೆ. ಇದು ಎಲ್ಲಿಯವರೆಗೂ ಹಂಗೆ ಅಂತಂದರೆ ಮಧ್ಯಾಹ್ನ 3:30:57 ಆನಂತರ ಬರೋದು ಅನುರಾಧ ನಕ್ಷತ್ರ. ಇದು ಶುಭಕರವಾಗಿದೆ. ಅಂದರೆ ಇದು ಮಧ್ಯಾಹ್ನದ ನಂತರ, ಅಂದರೆ 3:31 ಮೇಲೆ ಶುಭವಾಗಿದೆ. ಈ ರೀತಿಯಾಗಿ ನಕ್ಷತ್ರದ ವಿಷಯ ನೋಡೋಣ. ಅಂದರೆ ತಿಥಿ ದೋಷವಿಲ್ಲ, ವಾರದ ದೋಷವಿಲ್ಲ, ನಕ್ಷತ್ರ ದೋಷ ಮಾತ್ರ ಇವತ್ತಿದೆ. ಈ ದಿನದಲ್ಲಿ ಮತ್ತಷ್ಟು ವಿಶೇಷಗಳು ಅಂತಂದರೆ ಬೆಳಿಗ್ಗೆ 5:53 8:50 ಮೀನರಾಶಿಯವರಿಗೆ ಚಂದ್ರಾಷ್ಟಮ ದೋಷ. ಆನಂತರ ದಿನಪೂರ್ತಿ ಮೇಷರಾಶಿಯವರಿಗೆ ಉಂಟು. ಹಂಗಾಗಿ 8:50 15 ಕಾಲ ದೋಷವಿದೆ. ಇದು ಮೀನ ಆ ಚಂದ್ರಾಷ್ಟಮ ಇರೋದರಿಂದ, ಯಾಕಂದರೆ ಇದು ಸಂಧಿಕಾಲ ಅಂತ ಬರುತ್ತೀವಿ. ಆದ್ದರಿಂದಲೇ ಈ ವಿಷಯಗಳನ್ನು ತಿಳಿಸಿದ್ದೀವಿ. ಕೆಲವು ಕಾರ್ಯಗಳನ್ನ ಈ ಸಂಧಿಕಾಲದಲ್ಲಿ ಮಾಡಬಾರದು. ಮತ್ತಷ್ಟು ವಿಶೇಷಗಳನ್ನ ನಾವು ನೋಡ್ಬಿಡೋಣ. ಇವತ್ತಿನ ಯೋಗ ಶಿವಯೋಗ, ತೈತಿಲ ಕಾರಣ. ಅದು ಅಲ್ಲದೆ ಇವತ್ತು ಗುರುವಿನಿಂದ 6ರಲ್ಲಿ ಚಂದ್ರನಿದೆ. ಗುರುವಿನಿಂದ 6ರಲ್ಲಿ ಚಂದ್ರನಿರೋದು ಒಳ್ಳೆಯದಲ್ಲ. ಇದನ್ನು ಷಷ್ಠಾಷ್ಟಮ ದೋಷ ಅಂತಂತೀವಿ. ಈ ರೀತಿಯಾಗಿ ಇವತ್ತಿನ ದಿನವಿದೆ. ಇವತ್ತು ಮಗು ಹುಟ್ಟೋದು ಕೂಡ ಅಷ್ಟು ಒಳ್ಳೆಯದಲ್ಲ. ಫ್ಯೂಚರ್ಗೆ ಅಂದರೆ ಚಂದ್ರಾಷ್ಟಮ ದೋಷ ಬರೋದರಿಂದ ಫ್ಯೂಚರ್ಗೆ ಸ್ವಲ್ಪ ಬಿಕ್ಕಟ್ಟಿನ ಪರಿಸ್ಥಿತಿಗಳೆಲ್ಲ ಬರುತ್ತದೆ. ಹೀಗಾಗಿ ಈ ದಿನ ಅಷ್ಟೊಂದು ಶುಭ ದಿನವಲ್ಲ. ವಿಶಾಖ ನಕ್ಷತ್ರ ಇರುವವರೆಗೂ ನಾವು ಫಸ್ಟೇ ಹೇಳಿದ್ವಿ, ವಿಶಾಖ ನಕ್ಷತ್ರ ಮಧ್ಯಾಹ್ನ 3:31 ಇದೆ. ಈ ರೀತಿಯಾದ ಈ ದಿನದಲ್ಲಿ ಬೇರೆ ಬೇರೆ ವಿಷಯಗಳಿಗೆ ಹೋಗೋಣ. ಅಂದರೆ ಇವತ್ತಿನ ವಿಶೇಷವಾಗಿ 9/6/2025 ಸೋಮವಾರ ಅನ್ನುವ ಈ ವಿಷಯದಲ್ಲಿ ನೋಡುವಂಥ ಕೆಲವು ವಿಷಯಗಳಲ್ಲಿ ನಾವು ಏನೆಲ್ಲ ನೋಡ್ಬೋದು ಅಂದರೆ 100% ಶುಭ ಸಮಯಗಳು, 100% ಅಶುಭ ಸಮಯಗಳು. ಇದರಲ್ಲಿ 100% ಶುಭ ಸಮಯವನ್ನು ಫಸ್ಟ್ ನೋಡಿಕೊಳ್ಳೋಣ. ಇರೋದಲ್ಲಿ 9:08 10:31 ಇದು ಶುಭ ಸಮಯ. ಅದು ಅಲ್ಲದೆ ಇವತ್ತಿನ ದಿನದಲ್ಲಿ ನಾವು ಫಸ್ಟೇ ಹೇಳಿದಂತೆ ವಿಶಾಖ ನಕ್ಷತ್ರ ಬಂದು ಕೆಲವು ನಕ್ಷತ್ರಗಳಿಗೆ, ಕೆಲವು ರಾಶಿಗೆ ಅಧಿಕವಾದ ದೋಷ ಅಂತಂತೀವಿ. ಅಂದರೆ ಮೀನರಾಶಿಗೆ ಚಂದ್ರಾಷ್ಟಮ ಫಸ್ಟ್ ಇರುತ್ತದೆ 8:50 ಅಂತ. ಇಲ್ಲಿಂದ 15 ನಿಮಿಷಗಳು ದೋಷ ಇರುತ್ತದೆ ಎಲ್ಲ ರಾಶಿಗೂ. ಯಾಕೆಂದರೆ ಮೀನರಾಶಿ ಮುಗಿದು ಮೇಷರಾಶಿ ಬರೋದರಿಂದ ಅದನ್ನು ಸಂಧಿಕಾಲ ಅಂತಂತೀವಿ. ಈ ರೀತಿಯಾದ ಈ ದಿನದಲ್ಲಿ ಇನ್ನೊಂದು ಒಳ್ಳೆಯ ಟೈಮ್ನ ನೋಡೋಣ. ಯಾಕೆಂತಂದರೆ ಕೆಲವು ಕಾರ್ಯಗಳು ಮಾಡುವುದಕ್ಕೆ ಉಪಯೋಗ ಆಗುತ್ತದೆ. ಮಧ್ಯಾಹ್ನ 1:38 ಸಂಜೆ 7:54 ಒಂದು ಟೈಮ್, ಇದನ್ನು ಶುಭ ಸಮಯವೇ. ಮತ್ತು ರಾತ್ರಿ 9:44 12 ಗಂಟೆ ರಾತ್ರಿ 17 ಮತ್ತು ರಾತ್ರಿ ಅಂದರೆ ಲೇಟ್ ನೈಟ್ 1:45 ಮೇಲೆ ಫುಲ್ ಶುಭವಾಗಿದೆ. ಈ ಟೈಮ್ನ ತಿಳ್ಕೊಂಡು ಕೆಲವು ಕಾರ್ಯಗಳನ್ನ ಮಾಡುವವರಿಗೆ ಇದು ಅನುಕೂಲಕರವಾಗಿ ಆಗುತ್ತದೆ. ಇದನ್ನು ನೋಡಿಕೊಂಡು ನೀವು ಮಾಡಬಹುದು. ನಾವು ಫಸ್ಟೇ ಹೇಳಿದ್ವಿ, ಸೋಮವಾರ ಹಂಗಾಗಿ ವಾರ ದೋಷವಿಲ್ಲ. ತಿಥಿ ತ್ರಯೋದಶಿ ಅದೂ ದೋಷವಿಲ್ಲ. ಆದರೆ ನೆಕ್ಸ್ಟ್ ಬರುವಂಥದ್ದು ನಕ್ಷತ್ರ ದೋಷವನ್ನು ನೋಡುತ್ತೀವಿ. ಇವತ್ತು ನಕ್ಷತ್ರ ದೋಷ ಇದೆ. ಇಷ್ಟೆಲ್ಲ ತಿಳ್ಕೊಂಡು ನೀವು ನಿಮ್ಮ ಕಾರ್ಯಗಳನ್ನ ಮಾಡಿ. ಮತ್ತು ಬೇರೆ ವಿಷಯಗಳಿಗೆ ಬರೋಣ. 100% ಶುಭ ಸಮಯಗಳನ್ನ ನೋಡೋದಾಯಿತು. ಈಗ 100% ಅಶುಭ ಸಮಯವನ್ನು ನೋಡೋಣ. ಬೆಳಿಗ್ಗೆ 7:29 9:06 ರಾಹು ಕಾಲವಿದೆ. 10:41 ಬೆಳಗ್ಗೆಯಿಂದ 12:44 ಮಧ್ಯಾಹ್ನ ಅಂದರೆ ನೂನ್, ಅಲ್ಲಿಯವರೆಗೂ ಮೃತ್ಯು ಪಂಚಕ. ಮತ್ತು 10:42 AM 12:19 ಯಮಕಂಡ ಕಾಲ. ಅಂದರೆ 10:41 ಮೃತ್ಯು ಪಂಚಕ, ಅಂದರೆ 10:42 ಯಮಕಂಡ ಕಾಲ. ಇವತ್ತಿನ ದಿನಕ್ಕೆ 10:41 ಅಶುಭ ಸಮಯ ಪ್ರಾರಂಭವಾಗಿ
12 ಗಂಟೆ 44 ನಿಮಿಷವರೆಗೂ ಅಧಿಕವಾದ ದೋಷವಿರುವ ಸಮಯ. ಈ ಸಮಯದಲ್ಲಿ ಖಂಡಿತವಾಗಿಯೂ ಯಾವುದೇ ಕಾರ್ಯಗಳು ಮಾಡೋದಾದರೂ ಯೋಚನೆ ಮಾಡಬೇಕು. ಮತ್ತು ಸಂಜೆ 7:56ರಿಂದ ರಾತ್ರಿ 9:42ವರೆಗೂ ನಕ್ಷತ್ರವೇ ವಿಷವಾಗುವ ಸಂಭವ. ಆದ್ದರಿಂದಾಗಿ ವಿಶಾಖ ನಕ್ಷತ್ರ ಮುಗಿದು ಅನುರಾಧ ನಕ್ಷತ್ರ ಬರುವ ಸಮಯ ಇದು ಎಂಥದ್ದು ಅಂತ ನೋಡ್ಕೊಳ್ಳಿ. ಹಂಗಾಗಿ ಅನುರಾಧ ನಕ್ಷತ್ರದಲ್ಲಿ ಹುಟ್ಟಿದವರು ಅಥವಾ ಇವತ್ತು ಅನುರಾಧ ನಕ್ಷತ್ರ ನಡೆಯೋದರಿಂದ ಅವರೆಲ್ಲ ಸ್ವಲ್ಪ ಗಮನ ಕೊಡಬೇಕಾಗುತ್ತದೆ. ಯಾಕೆಂತಂದರೆ ಈ ವಿಷಯಗಳನ್ನೆಲ್ಲ ನೋಡಿ ನಾ ಫಸ್ಟ್ ಹೇಳಿದಂತೆ 100% ಅಶುಭವಾಗಿರುವ ಸಮಯದಲ್ಲಿ ಯಾವುದನ್ನು ಪ್ರಾರಂಭ ಮಾಡಬಾರದು. 100% ಶುಭ ಅಂತ ಯಾವ ಸಮಯಗಳನ್ನ ಕೊಟ್ಟಿರ್ತೀವೋ ಅದರಲ್ಲಿ ಪ್ರಾರಂಭ ಮಾಡಿರುವಂಥ ಕಾರ್ಯಗಳನ್ನ 100% ಅಶುಭ ಸಮಯದಲ್ಲಿ ನಿಲ್ಲಿಸಬೇಕಾಗಿಲ್ಲ, ಕಂಟಿನ್ಯೂ ಮಾಡ್ಬೋದು. ಸಂಜೆ 7:56ರಿಂದ ರಾತ್ರಿ 9:42ವರೆಗೂ ಅಪಾಯಕಾರಿ ಸಮಯಗಳು. ಅದೇ ಥರ ರಾತ್ರಿ 12 ಗಂಟೆ 19 ನಿಮಿಷದಿಂದ ಅಂದರೆ 12:19 ರಾತ್ರಿ ಲೇಟ್ ನೈಟ್ 1 ಗಂಟೆ 43 ನಿಮಿಷದವರೆಗೂ ವಿಷಕಾಲವಿದೆ. ಇದನ್ನು ತಿಳಿದು ಈ ಸಮಯಗಳಲ್ಲಿ ಯಾವ ಕಾರ್ಯವನ್ನು ಪ್ರಾರಂಭ ಮಾಡಬೇಡಿ, ದೋಷ ಕೊಡುತ್ತದೆ ಅಂತ ಅರ್ಥಕ್ಕೆ. ಇಷ್ಟೆಲ್ಲ ನೋಡಿದ್ವಿ. ಇದು ಈ ದಿನದ ವಿಶೇಷಗಳು. ಮತ್ತು ಇವತ್ತಿನ ತಾರಾ ಮತ್ತು ಚಂದ್ರಬಲವನ್ನು ನೋಡೋಣ. ಅಶ್ವಿನಿಯಿಂದ ರೇವತಿ ನಕ್ಷತ್ರದವರೆಗೂ ನೋಡುವಂಥ ವಿಷಯಗಳಲ್ಲಿ ಅಶ್ವಿನಿ ನಕ್ಷತ್ರ ಮೇಷರಾಶಿಯವರಿಗೆ ಇವತ್ತು ವಿಶಾಖ ನಕ್ಷತ್ರ ಇರುವ ಒಟ್ಟು 3 ಗಂಟೆ 31 ನಿಮಿಷ ಅಂತ ನಾವು ಲೆಕ್ಕಕ್ಕೆ ತಗೋಬೋದು. ಈ 3 ಗಂಟೆ 31 ನಿಮಿಷ ಹಂಗೆ ಅಂತಂದಾಗ ಇದು ವಿಶಾಖ ನಕ್ಷತ್ರ ಮುಗಿಯುವ ಅಂದರೆ ಎಜ್ಜು ಅಂದರೆ ಸಂಧಿಕಾಲ ಅಂತಂತೀವಿ. ಹಂಗಾಗಿ ಆ ಸಮಯ ಸ್ವಲ್ಪ ಗಮನ ಕೊಡಿ. ಇದರಲ್ಲಿ ವಿಶಾಖ ಆದ ನಂತರ ಅನುರಾಧ ಬರುತ್ತದೆ. ಅನುರಾಧ ನಕ್ಷತ್ರದಲ್ಲಿ ಸ್ವಲ್ಪ ಗಮನ ಕೊಡಿ. ಇದರಲ್ಲಿ ನಾವೊಂದು ವಿಷಯ ಹೇಳಿದ್ವಿ, ಯಾವ್ಯಾವ ರಾಶಿಗೆ ದೋಷ ಅಂತ. ಅಂದರೆ ಮೀನರಾಶಿಯವರಿಗೆ ದೋಷ, ಮೇಷರಾಶಿಯವರಿಗೆ ದೋಷ ಅಂತಂದಿವಿ. ಇಲ್ಲಿ ಮೀನರಾಶಿ ಇವತ್ತಾ ಮೇಷರಾಶಿ ಇವತ್ತಾ ಅಂತ ಕನ್ಫ್ಯೂಸ್ ಮಾಡ್ಕೋಬೇಡಿ. ಮೀನರಾಶಿಯವರಿಗೆ ಅಂದರೆ ಅದರಲ್ಲಿ ಹುಟ್ಟಿದವರಿಗೆ ಆ ಸಮಯ ದೋಷ ಅಂತ, ಅಂದರೆ 8:50ವರೆಗೂ ಅಂತ. ಆಮೇಲೆ ಮೇಷರಾಶಿಯವರಿಗೆ 8:50ರಿಂದ ದೋಷ ಅಂತ. ಆದ್ದರಿಂದ ಈ 2 ರಾಶಿಯಲ್ಲಿ ಹುಟ್ಟಿದವರಿಗೆ ಇದು ಸಂಧಿಕಾಲ ಅಂತೀವಿ. ಆದರೆ ಇವತ್ತು ನಡೆಯುವ ರಾಶಿ ಅದನ್ನೆಲ್ಲ ನೀವು ತಿಳ್ಕೊಂಡ್ರೆ ಖಂಡಿತವಾಗಿ ವಿಶಾಖ ನಕ್ಷತ್ರದ 3 ಪಾದಗಳವರೆಗೂ ತುಲಾರಾಶಿ, 4ನೇ ಪಾದ ಬಂದರೆ ಮಾತ್ರನೇ ಅದು ವೃಶ್ಚಿಕ ರಾಶಿಗೆ ಹೋಗುತ್ತದೆ. ಹಾಗಾಗಿ ಬೆಳಗ್ಗೆ 5:53ರಿಂದ 8:50 AM ವರೆಗೂ ವಿಶಾಖ ನಕ್ಷತ್ರ 3ನೇ ಪಾದ ಅಂದರೆ ತುಲಾರಾಶಿ. ಆನಂತರ ವೃಶ್ಚಿಕ ರಾಶಿ ಬರುತ್ತದೆ. ಅಂದರೆ 8:50ನ ಮೇಲೆ 8:50 ಅಂದರೆ ಹೆಚ್ಚು ಕಮ್ಮಿ 9 ಗಂಟೆ ಅಂತ ನಾವು ತಿಳ್ಕೊಬೋದು. ಅಲ್ಲಿಂದ 3:31 PM ಅಂದರೆ ಮಧ್ಯಾಹ್ನದವರೆಗೂ ವಿಶಾಖ ನಕ್ಷತ್ರ 4ನೇ ಪಾದ ವೃಶ್ಚಿಕ ರಾಶಿ. ಅಂದರೆ ಇಷ್ಟಕ್ಕೆ ವೃಶ್ಚಿಕ ರಾಶಿ ಮುಗಿತದೆ. ಅಲ್ಲಿಂದ ಅಂದರೆ ಮಧ್ಯಾಹ್ನ 3:31ರಿಂದ ರಾತ್ರಿ 10 ಗಂಟೆ 10 ನಿಮಿಷದವರೆಗೂ ಅನುರಾಧ ನಕ್ಷತ್ರ 1ನೇ ಪಾದ ದೇವಗಣ. ಆನಂತರ ಅಂದರೆ ರಾತ್ರಿ ಮತ್ತು ಬೆಳಗಿನ ಜಾವ 4:49ವರೆಗೂ ಅನುರಾಧ ನಕ್ಷತ್ರ 2ನೇ ಪಾದ ನಡೆಯುತ್ತದೆ. ಬೆಳಗಿನ ಜಾವ 4:49ರಿಂದ ದಿನ ಪೂರ್ತಿ ಅನುರಾಧ ನಕ್ಷತ್ರ 3ನೇ ಪಾದ. ಹೀಗಾಗಿ ನಾಳೆನೂ ಅನುರಾಧ ನಕ್ಷತ್ರವೇ ನಡೆಯುತ್ತದೆ. ನಾಳೆ ಹೆಂಗಂತಂದರೆ ಮಂಗಳವಾರ ಅಂತ ಲೆಕ್ಕಕ್ಕೆ ಇಟ್ಕೊಳ್ಳಿ. ನಾಳೆನೂ ಅದೇ ನಕ್ಷತ್ರ ಇದೆ. ಆಮೇಲೆ ಅನುರಾಧ ಮುಗಿದ ಮೇಲೆ ಜ್ಯೇಷ್ಠ ಬರುತ್ತದೆ. ಹಾಗಾಗಿ ನಾಳೆ ಮಂಗಳವಾರ ವಿಶಾಖ ನಕ್ಷತ್ರ ಮುಗಿದಿತ್ತು. ಅನುರಾಧ ನಕ್ಷತ್ರ ಮಾತ್ರ ನಾಳೆ ಬೆಳಗ್ಗೆಯಿಂದ ಇದೆ. ಅನುರಾಧ ನಕ್ಷತ್ರ ಸಂಜೆ 6 ಗಂಟೆ 1 ನಿಮಿಷ 32 ಸೆಕೆಂಡ್ ಅಂದರೆ ಇದು ನಾಳೆಯ ವಿಷಯ. ಅಂದರೆ ಮಂಗಳವಾರ ಅಂದರೆ 10ನೇ ತಾರೀಕು ಆ ಸಮಯದವರೆಗೂ ಅನುರಾಧ ಇದೆ. ಆಮೇಲೆ ಜ್ಯೇಷ್ಠ ಬರುತ್ತದೆ. ಈ ರೀತಿ ಇವತ್ತಿನ ವಿಷಯಕ್ಕೆ ಮತ್ತೆ ಬರೋಣ. ಅಶ್ವಿನಿ ನಕ್ಷತ್ರ ಮೇಷರಾಶಿಯವರಿಗೆ ಇವತ್ತಿನ ಸಮಯ ಬೆಳಗ್ಗೆ 8:50ವರೆಗೂ ಟೆನ್ಷನ್. ಆಮೇಲೇನು ಅಂತಂದರೆ ಮಧ್ಯಾಹ್ನ 3:31ವರೆಗೂ ಟೆನ್ಷನ್ ಇದೆ, ನೋಡ್ಕೊಳ್ಳಿ. ಆಮೇಲೆ ಎಲ್ಲ ಸರಿ ಹೋಗುತ್ತದೆ. ಅದೇ ಥರ ಭರಣಿ ನಕ್ಷತ್ರ ಮೇಷರಾಶಿಯಲ್ಲಿ ಹುಟ್ಟಿದವರಿಗೆ ಇವತ್ತಿನ ದಿನ ಮಧ್ಯಾಹ್ನ 3:31ವರೆಗೂ ಅನುಕೂಲದ ಅಂದರೆ ಸಾಧಕಧಾರೆ ಅಂತ. ಇದು ಸಂಸ್ಕೃತ ಭಾಷೆಯಲ್ಲಿ ಸಾಧಕ ಅಂತಂದರೆ ನಮಗೆ ಅನುಕೂಲ ಅಂತ ಅರ್ಥ. ಆ ರೀತಿ ಆ ಸಮಯದವರೆಗೆ ಇರುತ್ತದೆ. ಕೃತಿಕಾ ನಕ್ಷತ್ರ 1ನೇ ಪಾದದಲ್ಲಿ ಹುಟ್ಟಿದವರಿಗೆ ಪ್ರತ್ಯೇಕ ತಾರೆ ಅಂದರೆ ಅನುಕೂಲವಿಲ್ಲದ ದಿನವಿದು ಅಂತ. ಹಂಗಾಗಿ ಇದು ಮಧ್ಯಾಹ್ನ 3:30ವರೆಗೆ ಇರುತ್ತದೆ. ಆನಂತರ ಅನುಕೂಲ ಬರುತ್ತದೆ. ಮತ್ತು ಕೃತಿಕಾ ನಕ್ಷತ್ರ ರಾಶಿ ಇದನ್ನೂ ಅದೇ ರೀತಿಯಲ್ಲೇ. ಇದರಿಂದ ನೀವು ನೋಡಿಕೊಳ್ಳುವಂಥ ಕೆಲವು ವಿಷಯಗಳು ಏನು ಅಂತಂದರೆ ಇವತ್ತು ಕೆಲವು ಕಾರ್ಯಗಳನ್ನ ನೀವು ಮಾಡದೇ ಇರೋದು ಉತ್ತಮ. ಅದರಲ್ಲೂ
ನಿಮ್ಮ ನಕ್ಷತ್ರದವರು ಅಂದರೆ ಈ ನಕ್ಷತ್ರದಲ್ಲಿ ಹುಟ್ಟಿದವರು ಕೂಡ ಸ್ವಲ್ಪ ಗಮನ ಕೊಡಬೇಕು. ರೋಹಿಣಿ ನಕ್ಷತ್ರ ವೃಷಭ ರಾಶಿ, ಖಂಡಿತವಾಗಿ ಕ್ಷೇಮ ಅಂದರೆ ಆರೋಗ್ಯ, ಶತ್ರುನಾಶ ಎಲ್ಲವೂ ಅಭಿವೃದ್ಧಿಯಾಗಿ ಮಧ್ಯಾಹ್ನ 3:30ವರೆಗೂ ಅನುಕೂಲವಾಗಿದೆ. ಆಮೇಲೆ ಅನುರಾಧ ನಕ್ಷತ್ರ ಸ್ಟಾರ್ಟ್ ಆಗಿ ಪ್ರತ್ಯೇಕ ತಾರೆ ಅಂದರೆ ನಮ್ಮ ಪರವಾಗಿ ಸಕ್ಸಸ್ ಆಗೋದು ಸ್ವಲ್ಪ ಕಷ್ಟ. ನಿಮ್ಮ ನಕ್ಷತ್ರ ಪ್ರಕಾರ ಇಲ್ಲ ಅಂತಂದರೂ ನಿಮ್ಮ ಮನೆಯಲ್ಲಿ ಇರುವವರು ಬೇರೆಯವರು ಅಂದರೆ ಈ ನಕ್ಷತ್ರದಲ್ಲಿ ಹುಟ್ಟಿದವರಿಗೆ ಖಂಡಿತವಾಗಿ ಅನುಕೂಲ ಉಂಟು ಅಂತ ತಿಳಿದು ನಿಮ್ಮ ಕಾರ್ಯಗಳನ್ನು ಮಾಡಿ. ಮೃಗಶೀರ್ಷ ನಕ್ಷತ್ರ ವೃಷಭ ರಾಶಿ, ಖಂಡಿತವಾಗಿ ಏಟು ಗಾಯಗಳು, ವಿಪತ್ತು, ನಾನಾ ರೀತಿ ಖರ್ಚುಗಳೆಲ್ಲ ಉಂಟು. ಸ್ಟಾಪ್ ಮಾಡಿ ಅಂದರೆ ಕಡಿಮೆ ಮಾಡಿ, ಖಂಡಿತವಾಗಿ ಅಭಿವೃದ್ಧಿ ಉಂಟು ಆ ಥರ ಮಾಡಿದ್ರೆ. ಆದ್ದರಿಂದ ಗಮನ ಇಟ್ಕೊಂಡು ಮಾಡಬೇಕಾಗ್ತದೆ. ಮೃಗಶೀರ್ಷ ನಕ್ಷತ್ರ ಮಿಥುನ ರಾಶಿ, ಖಂಡಿತವಾಗಿ ಶುಭವಾಗಿಲ್ಲ, ಕಾರ್ಯವಿಘ್ನವೆಲ್ಲ ಉಂಟು. ನೋಡಿಕೊಂಡು ತಿಳ್ಕೊಂಡು ದೇವರಲ್ಲಿ ಪ್ರಾರ್ಥನೆ ಇಟ್ಕೊಂಡು ಮಾಡಿ ನಿಮ್ಮ ಕಾರ್ಯಗಳನ್ನು. ಆರುದ್ರ ನಕ್ಷತ್ರ ಮಿಥುನ ರಾಶಿ, ಸಂಪತ್ತಿದೆ, ಸ್ವಲ್ಪ ಕಾರ್ಯವಿಘ್ನಗಳಿದೆ, ಅದನ್ನೆಲ್ಲ ಸರಿ ಮಾಡಬಹುದು. ಪುನರ್ವಸು ನಕ್ಷತ್ರ ಮಿಥುನ ರಾಶಿ, ಜನ್ಮತಾರೆ ಇದು. ತಲೆ ಸ್ನಾನ ಮಾಡಿ ದೇವರಲ್ಲಿ ಪೂಜೆ ಇಟ್ಕೊಳ್ಳಿ, ಇದು ಉತ್ತಮವಾಗುತ್ತದೆ. ಕೆಲವು ದೋಷಗಳನ್ನು ದೂರ ಮಾಡೋಕ್ಕೆ ಇದು ಖಂಡಿತವಾಗಿ ಶುಭವಾಗಿ ಆಗುತ್ತದೆ. ನಂತರ ನೋಡುವಂಥದ್ದು ಪುನರ್ವಸು ನಕ್ಷತ್ರ ಕರ್ಕಾಟಕ ರಾಶಿ, ಆದ್ದರಿಂದಾಗಿ ಇವತ್ತಿನ ದಿನ ಜನ್ಮತಾರೇನೆ, ಆದ್ದರಿಂದಾಗಿ ಗಮನ ಕೊಡಿ. ಏನೇ ದೋಷವಾದರೂ ಕರ್ಗಕ್ಕೆ ಸ್ವಲ್ಪ ನಿಧಾನ, ಶಾಂತಿ ಬೇಕು. ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ, ಖಂಡಿತವಾಗಿ ಶುಭವಾಗಿದೆ. ಇದು 8:50ವರೆಗೂ ಒಂದು ಥರ ಅಂತಂದರೆ ಇದು 8:50ವರೆಗೂ ಸ್ವಲ್ಪ ಆರೋಗ್ಯದ ಕಡೆ ಗಮನ. ಆಮೇಲೆ ಪ್ರಯತ್ನ ಪಡುವ ಕಾರ್ಯಗಳಲ್ಲಿ ಜಯವನ್ನು ಉಂಟು ಮಾಡೋಕ್ಕೆ ಹಿರಿಯರ ಆಶೀರ್ವಾದವನ್ನು ಪಡ್ಕೊಳ್ಳಿ. ಆದರೂ ಶುಭ ಸಮಯವೇ. ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿಯಲ್ಲಿ ಹುಟ್ಟಿದವರಿಗೆ ಮಿತ್ರಧಾರೆ, ಹಂಗಾಗಿ ಅನುಕೂಲವಿದೆ, ಪರರಿಂದ ಸಹಾಯ ಇದೆ, ಪಡ್ಕೊಂಡು ನಿಮ್ಮ ಕಾರ್ಯಗಳಲ್ಲಿ ಜಯವನ್ನು ಉಂಟು ಮಾಡಿಕೊಳ್ಳಿ. ಮಖ ನಕ್ಷತ್ರ ಸಿಂಹರಾಶಿ, ಖಂಡಿತವಾಗಿ ಟೆನ್ಷನ್ ಇದೆ, ರೋಗ ಭಯವೆಲ್ಲ ಇದೆ. ಆರೋಗ್ಯದಲ್ಲಿ ಅಂದರೆ ಊಟ ತಿಂಡಿಯಲ್ಲಿ ಮೇಂಟೈನ್ ಮಾಡಿಕೊಳ್ಳಿ, ಆದ್ದರಿಂದ ಆರೋಗ್ಯದಲ್ಲಿ ಬರುವ ತೊಂದರೆಗಳನ್ನು ದೂರ ಮಾಡ್ಕೋಬೋದು. ಪುಬ್ಬ ನಕ್ಷತ್ರ ಸಿಂಹರಾಶಿ, ಅನುಕೂಲವಿದೆ, ಲಾಭವಿದೆ, ಶುಭದಿನವಾಗಿದೆ. ಇದು ಮಧ್ಯಾಹ್ನದವರೆಗೂ. ಮಧ್ಯಾಹ್ನದ ಮೇಲೆ ಸ್ವಲ್ಪ ಬಿಕ್ಕಟ್ಟಿನ ಪರಿಸ್ಥಿತಿ ಬರುತ್ತದೆ. ಸರಿ ಮಾಡೋಕ್ಕೆ ಖಂಡಿತ ಹಿರಿಯರ ಆಶೀರ್ವಾದ ಬೇಕೇ ಬೇಕು. ನಂತರ ಉತ್ತರ ನಕ್ಷತ್ರ 1ನೇ ಪಾದ ಸಿಂಹರಾಶಿ, ಶುಭವಲ್ಲ, ಅಶುಭ ದಿನವಿದೆ ನಿಮಗೆ, ಆದ್ದರಿಂದಾಗಿ ಗಮನ ಕೊಡಿ. ಆ ನಂತರ ಅಂದರೆ ಮಧ್ಯಾಹ್ನದ ಮೇಲೆ ಶುಭವಾಗಿದೆ, ಮಧ್ಯಾಹ್ನ ಅಂತಂದರೆ 3:30 ಮೇಲೆ. ನಂತರ ನೋಡುವಂಥದ್ದು ಉತ್ತರ ನಕ್ಷತ್ರ ಕನ್ಯಾ ರಾಶಿ, ಪ್ರತ್ಯೇಕ ತಾರೆ, ಧನಹಾನಿ, ಹಂಗಾಗಿ ಶುಭವಲ್ಲ. ನೋಡಿಕೊಂಡು ಎಚ್ಚರವಾಗಿ ಮೇಂಟೈನ್ ಮಾಡ್ಕೊಳ್ಳಿ, ಆಗ ನಾವು ಎಲ್ಲ ಸರಿ ಮಾಡಬಹುದಲ್ವ. ನಂತರ ನೋಡುವಂಥದ್ದು ಹಸ್ತ ನಕ್ಷತ್ರ ಕನ್ಯಾ ರಾಶಿ, ಕ್ಷೇಮವಿದೆ, ಆದರೆ ಧನಹಾನಿಯೂ ಇದೆ. ಹಣಕಾಸಿನ ವಿಷಯದಲ್ಲಿ ಮಾತ್ರ ಹೆಚ್ಚಾಗಿ ಗಮನ ಕೊಡಿ. ಆರೋಗ್ಯದ ವಿಷಯ ಖಂಡಿತವಾಗಿ ಅಭಿವೃದ್ಧಿ ಉಂಟು. ಚಿತ್ತಾ ನಕ್ಷತ್ರ ಕನ್ಯಾ ರಾಶಿ, ಇದರಲ್ಲಿ ಕನ್ಯಾ ರಾಶಿಯಲ್ಲಿ 2 ಪಾದಗಳು ಬರುತ್ತದೆ. ವಿಪತ್ತು ಉಂಟು, ಧನಹಾನಿ ಉಂಟು. ಅದೇ ಸಮಯದಲ್ಲಿ ನೆಕ್ಸ್ಟ್ ಬರುವ ಅಂದರೆ ವಿಶಾಖ ನಕ್ಷತ್ರದಲ್ಲಿ ಸಮಯ 8:50ನ ಮೇಲೆ ಮಧ್ಯಾಹ್ನ 3:31ವರೆಗೂ ಕೂಡ ಅದೇ ಥರನೇ ವಿಪತ್ತು, ಲಾಭ ಹೆಚ್ಚಾಗುತ್ತದೆ ಈ ಸಮಯದ ಮೇಲೆ. ಚಿತ್ತಾ ನಕ್ಷತ್ರ ತುಲಾರಾಶಿ, 3 ಮತ್ತು 4ನೇ ಪಾದದಲ್ಲಿ ಹುಟ್ಟಿದವರಿಗೆ ಏಟು ಗಾಯಗಳು ಇದೆಲ್ಲ ಇದೆ. ಅದರಲ್ಲೂ 8:50ನ ಮೇಲೆ ಇನ್ನೂ ಸ್ವಲ್ಪ ಗಮನ ಕೊಡಿ. ಸ್ವಾತಿ ನಕ್ಷತ್ರ ತುಲಾರಾಶಿ, ಖಂಡಿತವಾಗಿ ಸಂಪತ್ತಿದೆ, ಆರೋಗ್ಯವೂ ಇದೆ. ಆದ್ದರಿಂದ ಬೆಳಗ್ಗೆ 8:50ವರೆಗೂ ಕೆಲವು ಕಾರ್ಯಗಳು ನಿಮಗೆ ಜಯವನ್ನು ಉಂಟು ಮಾಡುತ್ತದೆ. ಆನಂತರ ಸಂಪತ್ತು ಉಂಟು, ಆದರೆ ಧನಹಾನಿಯೂ ಇದೆ. ಆದ್ದರಿಂದಾಗಿ ಇರುವಂಥದನ್ನು ಬರುವಂಥನ್ನು ಭದ್ರವಾಗಿ ಇಟ್ಕೊಂಡ್ರೆ ದೋಷವಿಲ್ಲ. ವಿಶಾಖ ನಕ್ಷತ್ರ ತುಲಾರಾಶಿಯಲ್ಲಿ ಹುಟ್ಟಿದವರಿಗೆ ಜನ್ಮ ತಾರೆಯಾಗಿರೋದರಿಂದ ಪಕ್ಷಿ ಪ್ರಾಣಿಗಳಿಗೆ ಮೇವಾಕಿ ಸ್ವಲ್ಪ ಚಿಕ್ಕ ದಾನ ಧರ್ಮಗಳನ್ನು ಮಾಡಿ. ಚಿಕ್ಕದಾಗಿ ನಾವು ಹೇಳುವಂಥದ್ದು ದೊಡ್ಡದಾಗಿ ಕೊಡಿ ಅಂತ ಇಲ್ಲ, ನಿಮ್ಮ ಶಕ್ತಿಗೆ ಎಷ್ಟಾಗುತ್ತದೋ ಅಷ್ಟು ಮಾಡಿ. ನಂತರ ನೋಡುವಂಥದ್ದು ವಿಶಾಖ ನಕ್ಷತ್ರ ವೃಶ್ಚಿಕ ರಾಶಿ, ಜನ್ಮತಾರೆ, ಆದರೂ 8:50ವರೆಗೂ ಅಧಿಕವಾದ ದೋಷ. ಆ ನಂತರ ಸ್ವಲ್ಪ ಕಡಿಮೆ ಆಗುತ್ತದೆ, ಆದರೆ ಪೂರ್ತಿ ಅಲ್ಲ. ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ, ಪರಮ ಮಿತ್ರಧಾರೆಯು ವ್ಯಯವೂ ಉಂಟು. ಮಿತ್ರತ್ವ ಇದರಲ್ಲಿ ಬೆಳೆಸ್ಕೋಬೇಕು. ನಂತರ ನೋಡುವಂಥ ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ, ಮಿತ್ರಧಾರೆ, ಶರೀರ ಸುಖವೆಲ್ಲ ಉಂಟಾಗುತ್ತದೆ. ಮೂಲ ನಕ್ಷತ್ರ ಧನುಸು ರಾಶಿ, ಈ ದಿನ ಸ್ವಲ್ಪ ಬಿಕ್ಕಟ್ಟಿನ ಪರಿಸ್ಥಿತಿ ಇರುತ್ತದೆ, ಟೆನ್ಷನ್ ಇರುತ್ತದೆ. ಸರಿಯಾಗಿ ಯೋಚನೆ ಮಾಡಿ ಕಾರ್ಯಗಳನ್ನ ಮಾಡಬೇಕಾಗುತ್ತದೆ. ನಂತರ ನೋಡುವಂಥದ್ದು ಪೂರ್ವಾಷಾಢ ನಕ್ಷತ್ರ ಧನುಸು ರಾಶಿ, ಅನುಕೂಲವಿದೆ, ಇಷ್ಟಾರ್ಥ ಸಿದ್ಧಿಯೆಲ್ಲ ಉಂಟು. ಇದೆಲ್ಲ ಮಧ್ಯಾಹ್ನದವರೆಗೂ. ಆ ನಂತರ ಸ್ವಲ್ಪ ಕೇರ್ ತಗೊಳ್ಳಿ. ನಂತರ ಉತ್ತರಾಷಾಢ ನಕ್ಷತ್ರ ಧನುಸು ರಾಶಿ, ಪ್ರತ್ಯೇಕ ತಾರೆ, ಅಭಿವೃದ್ಧಿ ಅಲ್ಲ, ಸ್ವಲ್ಪ ನೊಂದ್ಕೊಳ್ಳುವಂಥ ಅಥವಾ ಕಳ್ಕೊಳ್ಳುವಂಥ ದಿನವಿದು. ಎಚ್ಚರವಾಗಿದ್ದರೆ
ಭದ್ರವಾಗಿದ್ದರೆ ಖಂಡಿತವಾಗಿ ಶುಭವೇ ಉಂಟು. ನಂತರ ನೋಡುವಂಥದ್ದು ಉತ್ತರಾಷಾಢ ಮಕರ ರಾಶಿ. ಪ್ರತ್ಯೇಕ ತಾರೆ ಹೇಳ್ಕೊಳ್ಳುವಂತೆ ಸಮಯ ಉತ್ತಮವಾಗಿಲ್ಲ. ಚಿಕ್ಕ ಚಿಕ್ಕ ನೋವುಗಳಿರುತ್ತದೆ. ಸ್ವಲ್ಪ ಮನಸ್ಸಿಗೆ ಅಸಮಾಧಾನ ಉಂಟು. ಅದೆಲ್ಲ ಸರಿ ಮಾಡಿಕೊಳ್ಳಲೇಬೇಕು. ಇದೆಲ್ಲ 3:30ವರೆಗೂ. ಆಮೇಲೆ ಎಲ್ಲವೂ ಸರಿ ಹೋಗುತ್ತದೆ. ಶ್ರವಣ ನಕ್ಷತ್ರ ಮಕರ ರಾಶಿ. ಖಂಡಿತವಾಗಿ ಕ್ಷೇಮವು ಅಭಿವೃದ್ಧಿಯೆಲ್ಲ ಉಂಟಾಗುತ್ತದೆ. ಹಂಗಾಗಿ ಶುಭ ದಿನವಾಗಿದೆ ಮಧ್ಯಾಹ್ನದವರೆಗೂ. ಮಧ್ಯಾಹ್ನದ ನಂತರ ಸ್ವಲ್ಪ ಉಲ್ಟಾ ಆಗುತ್ತದೆ. ಎಲ್ಲ ಕಾರ್ಯಗಳನ್ನು ಬೆಳಗ್ಗೆನೇ ಮಾಡಿಕೊಳ್ಳಿ, ಅಂದರೆ ಮಧ್ಯಾಹ್ನ 3:30 ಒಳಗಡೆ. ನಂತರ ನೋಡುವಂಥದ್ದು ಧನಿಷ್ಠ ನಕ್ಷತ್ರ ಮಕರ ರಾಶಿ. ಶುಭವಲ್ಲ ಮಧ್ಯಾಹ್ನದವರೆಗೂ, ಅಂದರೆ 3:30ವರೆಗೂ. ಆದ್ದರಿಂದ 3:30 ಮೇಲೆ ಶುಭವಾಗಿದೆ. ನೋಡಿಕೊಂಡು ನಿಮ್ಮ ಕಾರ್ಯಗಳನ್ನು ಮಾಡಿ. ಧನಿಷ್ಠ ನಕ್ಷತ್ರ ಕುಂಭರಾಶಿ. ವಿಪತ್ತು ಉಂಟು ಇವತ್ತು. ಗಾಡಿಗಳಲ್ಲಿ ಹುಷಾರಾಗಿ ಹೋಗಿ. ವಿಪತ್ತು ಆಗಲೇಬೇಕು ಅಂತಲ್ಲ, ವಿಪತ್ತಿನ ದಿನವಿದು. ನಾವು ಮೇಂಟೈನ್ ಮಾಡಿಕೊಂಡೆ ದೂರ ಮಾಡ್ಬೋದು. ಆದರೆ 3:30 ಮೇಲೆ ಎಲ್ಲವೂ ಸರಿ ಹೋಗುತ್ತದೆ. ಶತಭಿಷ ನಕ್ಷತ್ರ ಕುಂಭರಾಶಿ. ಇವತ್ತು ಸಂಪತ್ತಿದೆ, ಅಭಿವೃದ್ಧಿ ಇದೆ. ಅದರಿಂದ ಹೆಚ್ಚಿನ ತೊಂದರೆಗಳು ಅಂತಲ್ಲ, ನಿಧಾನವಾಗಿ ನಮ್ಮ ಕಾರ್ಯಗಳನ್ನ ಮಾಡಬಹುದು. ಖಂಡಿತವಾಗಿ ನೆಕ್ಸ್ಟ್ ಪೂರ್ವ ಭಾದ್ರಪದ ನಕ್ಷತ್ರ ಕುಂಭರಾಶಿ. 1, 2, 3 ಪಾದಗಳು. ಜನ್ಮತಾರೆ, ಕಾರ್ಯತಾರೆಗಳು ಇದೆಲ್ಲ ಉಂಟು. ಅದರಲ್ಲೂ ಬೆಳಗ್ಗೆ ಕೆಲಸಕ್ಕೆ ಹೋಗೋರು, ಬೆಳಗ್ಗೆ ವ್ಯಾಪಾರ ಮಾಡೋರು 8:50ವರೆಗೂ ಸ್ವಲ್ಪ ಗಮನ ಕೊಟ್ಕೊಳ್ಳಿ ಸಾಕು. ಆನಂತರ ಎಲ್ಲವೂ ಸರಿ ಹೋಗುತ್ತದೆ. ನಂತರ ನೋಡುವಂಥದ್ದು ಪೂರ್ವಭಾದ್ರ ನಕ್ಷತ್ರವೇ, ಆದರೆ 4ನೇ ಪಾದ ಮೀನರಾಶಿಯಲ್ಲಿದೆ. ಇದರಲ್ಲಿ ಹುಟ್ಟಿದವರಿಗೆ ಜನ್ಮತಾರೇನೆ. ಸ್ವಲ್ಪ ಗಮನ ಕೊಟ್ಕೊಳ್ಳಿ. ಏನೇ ದೋಷಗಳು ಬಂದರೂ ದೂರವಾಗುತ್ತದೆ. ಇದು ಗಮನ ಕೊಟ್ಟರೆ ಮಾತ್ರನೇ. ಇಲ್ಲವಾದರೆ ನಷ್ಟಗಳನ್ನು ನಾವು ನೋಡಬೇಕಾಗ್ತದೆ, ಅನುಭವಿಸಬೇಕಾಗ್ತದೆ. ಆದರೆ ಮಧ್ಯಾಹ್ನದ ಮೇಲೆ ಎಲ್ಲವೂ ಸರಿ ಹೋಗುತ್ತದೆ. ಉತ್ತರ ಭಾದ್ರಪದ ನಕ್ಷತ್ರ, ಉತ್ತರ ಭಾದ್ರ ಅಂತಿವೆ. ಶನಿದೇವರ ನಕ್ಷತ್ರವಿದು. ಮೀನರಾಶಿ. ಖಂಡಿತವಾಗಿ ಪರಮ ಮಿತ್ರ ದಾರ ಇದೆ. ಸ್ವಲ್ಪ ರೋಗವೂ ಇದೆ. ಆದ್ದರಿಂದ ಗಮನ ಕೊಟ್ಟರೆ ಎಲ್ಲವೂ ಸರಿ ಮಾಡ್ಕೋಬೋದು. ರೇವತಿ ನಕ್ಷತ್ರ ಮೀನರಾಶಿ. ಮಿತ್ರ ಮತ್ತು ರೋಗವೃದ್ಧಿ ಇಷ್ಟೆಲ್ಲ ಇದೆ. ಮಿತ್ರಧಾರ ಇರೋದರಿಂದ ಪರರ ಅಥವಾ ಫ್ರೆಂಡ್ಸ್ಗಳು ಇವರ ಕಡೆಯಿಂದ ಅನುಕೂಲ ಪಡ್ಕೋಬೋದು. ಗುರುಗಳ ಆಶೀರ್ವಾದವನ್ನು ಇವತ್ತು ಪಡೀಲೇಬೇಕು. ಪಡ್ಕೊಳ್ಳಿ, ಎಲ್ಲ ಒಳ್ಳೆಯದಾಗುತ್ತದೆ. ಹಾಗಾಗಿ ಇವತ್ತಿರುವಂಥ ತೊಂದರೆಗಳನ್ನು ಸರಿ ಮಾಡಿಕೊಳ್ಳೋಕ್ಕೆ ಖಂಡಿತವಾಗಿ ದೇವರ ಪ್ರಾರ್ಥನೆ, ಪೂಜೆ ಇಟ್ಕೊಳ್ಳುವಂಥದ್ದು ಉತ್ತಮ. ಅಭಿಷೇಕ ಆರಾಧನೆಗಳು ಖಂಡಿತವಾಗಿ ಅನುಕೂಲ ಕೊಡುತ್ತದೆ. ಇಷ್ಟೆಲ್ಲ ನೋಡಿದ್ವಿ. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು.